ದೇಶಕ್ಕೆ ಪ್ರಧಾನಿ ಮೋದಿಯವರ ಮಾಡೆಲ್ ಏನು? ದೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಮಾಡೆಲ್ ಏನು? ಈ ಖಾಲಿ ಚೊಂಬೆ ಪ್ರಧಾನಿ ಮೋದಿ ಮಾಡೆಲ್. ಪ್ರಧಾನಿ ಮೋದಿ ವಿರುದ್ಧ ಸುರ್ಜೇವಾಲಾ ಅವರು ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಖಾಲಿ ಚೊಂಬು ತೋರಿಸಿ ಮೋದಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಸುರ್ಜೇವಾಲಾ. ಕುಮಾರಸ್ವಾಮಿ ರಾಜ್ಯದ ಜನರನ್ನ ಅವಮಾನಿಸಿದ್ದಾರೆ. ಜೆಡಿಎಸ್ ಬಿಜೆಪಿ ಬಿ ಟೀಮ್ ಅಂತ ನಾನು ತಿಳಿಸಿದ್ದೆ. ವಿಧಾನಸಭೆ ಚುನಾವಣೆ ಬಳಿಕ ಇದು ಹೊರಗೆ ಬಂದಿದೆ. ಮೋದಿ ಮತ್ತು ಕುಮಾರಸ್ವಾಮಿ ವಿರುದ್ಧ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕಿಡಿಕಾರಿದ್ದಾರೆ. I am deeply pained by Prime Minister's anti-people attitude. Prime Minister of the country should be supporting, lauding and praising a government like Karnataka, which is ensuring that 58,000 crore every year will get transferred directly into the bank accounts of people, no middlemen. No question of any leakage, no question of any commission or corruption, direct into their accounts. If Prime Minister is opposing it, it shows his anti-people mindset. The reason, my friend, is this. What is the Modi model? Sir, this is the Modi model. Khali Chombu. Yes, I'm going to, I'm just complete. Sir, I will. Mr. Kumaraswamy is insulting 6.5 crore Kannadigas. It is Modi government and he is sitting in the lap of Prime Minister Modi. He was a B team. I said it in this this press room. Before the assembly election, I have come out to be correct. Please remember, my friends, the bright Mandya and the intelligent Mandya press will recollect my statement sitting on this very chair. That Kumaraswamy will go and sit in the lap of Modi, is still in league with Modi, and that's exactly what happened. ಚೊಂಬಲ್ಲ ಅಕ್ಷಯ ಪಾತ್ರೆ ಎಂದ ಎಚ್.ಡಿ. ದೇವೇಗೌಡರ ಹೇಳಿಕೆ ವಿಚಾರ. ಚೊಂಬಲ್ಲ ಅಕ್ಷಯ ಪಾತ್ರೆ ಅಂತ ಹೇಳಿ ಎಚ್.ಡಿ. ದೇವೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ರು. ಮೋದಿಯ ಅಕ್ಷಯ ಪಾತ್ರೆಗೆ ಸ್ವಲ್ಪ ಟ್ರಯಲ್ ತೋರಿಸಿ ದೇವೇಗೌಡರ ವಿರುದ್ಧ ಸಚಿವ ಕೃಷ್ಣ ಭೈರೇಗೌಡರು ವಾಗ್ದಾಳಿ ನಡೆಸಿದ್ದಾರೆ. ಅಕ್ಷಯ ಪಾತ್ರೆ ನಾನು ಯಜಮಾನರಿಗೆ ಕೇಳೋದು, ಯಜಮಾನರೇ ತಾವು ಏನೋ ಮೋದಿಯವ್ರನ್ನ ಭಾಳ ಹೊಗಳ್ತಾ ಇದ್ದೀರಾ, ಹೊಗಳಿ. ಈಗ ನಮ್ಮ ಕೆಲಸ ಆಗಬೇಕಾದ್ರೆ ಹೊಗಳೋದು ನಮ್ಮ ಸಮಾಜದಲ್ಲಿ ಸಾಮಾನ್ಯ. ಹಾಗೆ ಸ್ವಲ್ಪ ಹೊಗಳಿ ಮೋದಿಯವರಿಗೆ ದೊಡ್ಡ ಮನ್ಸು ಮಾಡಿ ರಾಜ್ಯದ ರೈತರಿಗೆ ಬರಬೇಕಾದಂಥ ಪರಿಹಾರ ಕೊಟ್ಬಿಡಿ ಸ್ವಾಮಿ, ಯಾಕೆ ರೈತರನ್ನ ಸತಾಯಿಸ್ತೀರಾ ಅಂತ ಹೇಳಿ ಅಕ್ಷಯ ಪಾತ್ರ ಅದೊಂದು ಸ್ಯಾಂಪಲ್ಲು ತೋರಿಸ್ಬೋದಾಗಿತ್ತಲ್ಲ ಸ್ವಾಮಿ. ನನಗೆ ಮೃಷ್ಟಾನ್ನ ಭೋಜನ ಬೇಡ. ಅಕ್ಷಯ ಪಾತ್ರದಲ್ಲಿ ಒಂದು ಅವಲಕ್ಕಿನಾದರೂ ಸುಧಾಮನ್ಗೆ ಸಿಕ್ಕದಂಗೆ ನಮ್ಮ ರೈತರಿಗೆ ಒಂಚೂರು ಅವಲಕ್ಕಿ ಕೊಡಿಸ್ಬಿಟ್ಟಿದ್ದಿದ್ರೆ ನಾವು ಜೈ 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 ಅಂತ ಯಜಮಾನ್ರಿಗೂ ಜೈ ಹೇಳ್ತಾ ಇದ್ವಿ, ಮೋದಿಯವ್ರಿಗೂ ಜೈ ಹೇಳ್ತಾ ಇದ್ವಲ್ಲ ಸ್ವಾಮಿ. ಯಾಕೆ ಸ್ವಾಮಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗಿ ಬಂತು? ಏನಕ್ಕೆ ನಾವು ಮೃಷ್ಟಾನ್ನ ಭೋಜನ ಕೇಳ್ತಾ ಇದ್ದೀವ, ಎಲೆ ಊಟ ಕೇಳ್ತಾ ಇಲ್ಲ? ಸುಧಾಮನ್ಗೆ ಅವಲಕ್ಕಿ ಕೊಟ್ಟಂಗೆ ನಮಗೆ ಬಡವರಿಗೆ ಸ್ವಲ್ಪ ಅವಲಕ್ಕಿನಾದರೂ ಸ್ಯಾಂಪಲ್ ಕೊಟ್ಟಿದ್ದಿದ್ರೆ, ಹೌದಪ್ಪ ಟ್ರಯಲ್ ಬೇಸಿಸ್ ಅಲ್ಲಿ ಅವಲಕ್ಕಿ ಸಿಕ್ಕಿದೆ, ನಾಳೆ ಇನ್ನ ಮೇನ್ ಪಿಕ್ಚರ್ ಬಂದಾಗ ಇನ್ನ ಸೇಕೋದು ಅಂತ ಹೇಳ್ಬೋದು. ಬರೀ ಗಾಳಿಪಟ ಆರಿಸೋದೇ ಆಗ್ಬಿಟ್ರೆ ಯಾವಾಗ ಸ್ವಾಮಿ ಹೊಟ್ಟೆ ತುಂಬೋದು? 5,300 ಕೋಟಿ ಕೊಡ್ತೀವಿ ಅಂತೇಳಿ ಒಂದು 53 ಕೋಟಿ ಆದ್ರೂ ಕೊಡ್ಬೋದಾಗಿತ್ತಲ್ಲ. 5,300 ಕೋಟಿ ಕೊಡ್ತೀವಿ ಅಂತ ಅವರೇ ಘೋಷಣೆ ಮಾಡಿ 53 ಪೈಸಾನು ಕೊಡ್ಲಿಲ್ಲ ಅಂದ್ರೆ ಅಕ್ಷಯ ಪಾತ್ರೆನ ಚೆಂಬ ಅದು ಅಲ್ಲ. ನೀವು ಅವ್ರ ಪರನೇ ವಾದ ಮಾಡುವಾಗ ನಾನು ಏನು ಮಾಡಕ್ ಆಗಲ್ಲ. ಏನ್ ಮಾಡೋದು ನಾವು? ಈಗ ಸೂರ್ಯನ್ಗೆ ಟಾರ್ಚ್ ಹಿಡಿಬೇಕು ಅಂತ ಹೇಳಿದ್ರೆ ಹಂಗಾದ್ರೆ ಸೂರ್ಯನ್ಗೆ ಟಾರ್ಚ್ ಹಿಡಿಯೋ ಕೆಲಸ ನಮ್ಮ ಕೈಲಿ ಆಗಲ್ಲ. ನಾನು ನೋಡಿ ನಿಮ್ಗೆ ದಾಖಲೆ ಕೊಟ್ಟಿದ್ದೀನಿ. ದಾಖಲೆಗಳು ನಾವು